ನಮಸ್ಕಾರ. ಇದು ಜಾಣ ಸುದ್ದಿ, ವಿಜ್ಞಾನ, ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ. ಸಂಪುಟ 3, ಸಂಚಿಕೆ 352, ಸೆಪ್ಟೆಂಬರ್ 8, 2020. ಜಾಣರ ಮಾತು. ಔಷಧಿ ಹೊಡೆಯುವ ಹೊಸ ಯಂತ್ರ, ಸಂದರ್ಶನ. ನವದೆಹಲಿಯ ಸಿಎಸ್ಐಆರ್ ಅಥವಾ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ 18 ವರ್ಷಗಳಿಂದ ಶಾಲಾ ವಿದ್ಯಾರ್ಥಿನಿಯರಿಗಾಗಿ ಒಂದು ರಾಷ್ಟ್ರೀಯ ಸ್ಪರ್ಧೆಯನ್ನು ನಡೆಸಿಕೊಂಡು ಬಂದಿದೆ. ಶಾಲಾ ವಿದ್ಯಾರ್ಥಿಗಳಲ್ಲಿ ಅನ್ವೇಷಣೆ ಹಾಗೂ ಆವಿಷ್ಕಾರ ಗುಣಗಳನ್ನು ಪ್ರೋತ್ಸಾಹಿಸುವುದಕ್ಕೋಸ್ಕರವಾಗಿ ಈ ಸ್ಪರ್ಧೆ ನಡೆಯುತ್ತೆ. ರಾಷ್ಟ್ರಮಟ್ಟದ ಈ ಸ್ಪರ್ಧೆಯಲ್ಲಿ 18 ವರ್ಷ ವಯಸ್ಸಿನೊಳಗಿನ ವಿದ್ಯಾರ್ಥಿನಿಯರು ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುವ ತಮ್ಮ ಕಲ್ಪನೆ, ಸಾಧನ ಅಥವಾ ಪ್ರಕ್ರಿಯೆಗಳನ್ನು ಸಲ್ಲಿಸಬಹುದು. ಪ್ರಥಮ ಬಹುಮಾನ 1 ಲಕ್ಷ, ಎರಡನೆಯ ಬಹುಮಾನಕ್ಕೆ 50,000 ಹಾಗೂ ಮೂರನೆಯ ಬಹುಮಾನಕ್ಕೆ 30,000 ಎಂದು ಪ್ರಶಸ್ತಿಗಳು ಇರುತ್ತವೆ. ಪ್ರತಿ ವರ್ಷವೂ ಏಪ್ರಿಲ್ನಲ್ಲಿ ಪ್ರಕಟಣೆಯಾಗುವ ಈ ಸ್ಪರ್ಧೆಗೆ ಅರ್ಜಿಗಳನ್ನು ಜೂನ್ ತಿಂಗಳೊಳಗೆ ಕಳಿಸಬೇಕು. ಇಷ್ಟು ವರ್ಷಗಳಲ್ಲಿ, ಅಂದರೆ 2002ನೇ ಇಸವಿಯಿಂದ ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಂತಹ ಕರ್ನಾಟಕದ ವಿದ್ಯಾರ್ಥಿಗಳ ಸಂಖ್ಯೆ ಕೇವಲ ಬೆರಳೆಣಿಕೆಯಷ್ಟು. ಬಹುಮಾನ ಪಡೆದವರು ಇನ್ನೂ ಕಡಿಮೆ. 2016ರಲ್ಲಿ ಬೆಳಗಾವಿನ ಒಬ್ಬ ವಿದ್ಯಾರ್ಥಿಗೆ, 2018ರಲ್ಲಿ ಹುಬ್ಬಳ್ಳಿಯ ಒಬ್ಬ ವಿದ್ಯಾರ್ಥಿಗೆ ಬಹುಮಾನಗಳು ಬಂದಿದ್ದವು. ಈ ವರ್ಷ ಕರ್ನಾಟಕ ಇನ್ನೂ ಉತ್ತಮ ಸಾಧನೆ ತೋರಿದೆ. 5ನೇ ಹಾಗೂ 4ನೇ ಬಹುಮಾನಗಳಿಂದ ಈಗ 3ನೇ ಬಹುಮಾನಕ್ಕೆ ಬಡ್ತಿ ಸಿಕ್ಕಿದೆ. ಅಲ್ಲದೆ ಒಂದೇ ವರ್ಷ 2 ಬಹುಮಾನಗಳನ್ನು ದಕ್ಕಿಸಿಕೊಂಡಿದೆ. ಈ ವರ್ಷ ಪುತ್ತೂರಿನ ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಶಾಲೆಯ ವಿದ್ಯಾರ್ಥಿನಿ ನೇಹಾ ಭಟ್ ಹಾಗೂ ಶಿರಸಿಯ ಶ್ರೀನಿಕೇತನ ಶಾಲೆಯ ವಿದ್ಯಾರ್ಥಿನಿ ವಿಭಾ ಭಟ್ 3 ಬಹುಮಾನಗಳಲ್ಲಿ 2 ಗೆದ್ದಿದ್ದಾರೆ. ಈ ಆವಿಷ್ಕಾರಗಳನ್ನು ಪರಿಷ್ಕರಿಸಿ ಪೇಟೆಂಟ್ ಪಡೆಯಲು ಸಹ ಸಿಎಸ್ಐಆರ್ ವಿದ್ಯಾರ್ಥಿಗಳಿಗೆ ನೆರವಾಗುವುದು. ನಾಳೆಯ ವಿಜ್ಞಾನಿಗಳು, ಆವಿಷ್ಕಾರಿಗಳು ಕೇವಲ ಪುರುಷರೇ ಆಗಲಿಕ್ಕಿಲ್ಲ ಎನ್ನುವ ಸಂದೇಶವನ್ನು ಈ 2 ವಿದ್ಯಾರ್ಥಿನಿಯರು ಈ ಮೂಲಕ ನೀಡಿದ್ದಾರೆ ಅನ್ನೋಣ. ಇದೋ ಈ ಪ್ರತಿಭಾವಂತ ಜಾಣೆಯರ ಜೊತೆಗೆ ಜಾಣ ಸುದ್ದಿಯ ಮಾತುಕತೆ ಇಲ್ಲಿದೆ. ಇವತ್ತು ಪುತ್ತೂರಿನ ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಶಾಲೆಯ 10ನೇ ತರಗತಿಯ ನೇಹಾ ಭಟ್ ತಾವು ಆವಿಷ್ಕರಿಸಿರುವ ಪರಿಸರ ಸ್ನೇಹಿ ಕೃಷಿ ಸಿಂಪಡಕ, ಅರ್ಥಾತ್ ಇಕೋ ಫ್ರೆಂಡ್ಲಿ ಅಗ್ರಿ ಸ್ಪ್ರೇಯರ್ ಯಂತ್ರದ ಬಗ್ಗೆ ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ. ಬನ್ನಿ ನೇಹಾರ ಮಾತುಗಳನ್ನು ಕೇಳೋಣ. ನಮಸ್ಕಾರ. ನಿಮಗೆ ಮೊದಲಿಗೆ ಅಭಿನಂದನೆಗಳು. ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಸಂಸ್ಥೆಯವರು ಪ್ರತಿ ವರ್ಷ ನಡೆಸುವಂತಹ ಸಿಎಸ್ಐಆರ್ ಇನ್ನೋವೇಷನ್ ಅವಾರ್ಡ್ಸ್ ಫಾರ್ ಸ್ಕೂಲ್ ಚಿಲ್ಡ್ರನ್, ಅಂದ್ರೆ ಶಾಲಾ ಮಕ್ಕಳಿಗಾಗಿ ಇರುವಂತಹ ನವಶೋಧ ಅಥವಾ ಅನ್ವೇಷಣೆಯ ಬಗ್ಗೆ ಇರುವಂತಹ ಪ್ರಶಸ್ತಿ ನಿಮಗೆ ಸಿಕ್ಕಿದೆ. ರಾಷ್ಟ್ರಮಟ್ಟದ ಪ್ರಶಸ್ತಿಯಲ್ಲಿ 3ನೇ ಬಹುಮಾನ ಪಡೆದಿರೋದಕ್ಕೆ ಅಭಿನಂದನೆಗಳು. ಧನ್ಯವಾದಗಳು. ಈ ಪ್ರಶಸ್ತಿಯ ಬಗ್ಗೆ ಒಂದೆರಡು ಮಾತು ನಾನು ಕೇಳಬೇಕಿದೆ. ಈ ಪ್ರಶಸ್ತಿ ನಿಮಗೆ ಯಾಕೆ ಬಂದಿದೆ? ಯಾತಕ್ಕಾಗಿ ಈ ಪ್ರಶಸ್ತಿ ಸಿಕ್ಕಿದೆ? ಏನು ಮಾಡಿದ್ರಿ ನೀವು ಇದಕ್ಕೆ? ಏನಂದ್ರೆ ನಮ್ ಕಡೆ ಎಲ್ಲ ಅಡಿಕೆ ಎಲ್ಲ ಬೆಳೆಯೋದು ಜಾಸ್ತಿ. ಅಡಿಕೆಗೆ ಪ್ರತಿ ವರ್ಷ ಕೊಳೆ ರೋಗ ಬರ್ತಿತ್ತು. ಫೈಟಾಪ್ತರಾ ಅಡಿಕೆ ಅನ್ನುವ ಫಂಗಸ್ ಇಂದಾಗಿ. ಇದಕ್ಕೆ ಎಲ್ಲ ಫಾರ್ಮರ್ಸ್ ಎಲ್ಲ ಗಟೋರ್ ಪಂಪ್ ಇಂದ ಬೋಡೋ ಮಿಕ್ಸರ್ ಅನ್ನು ಸ್ಪ್ರೇ ಮಾಡ್ತಿದ್ರು. ಯಾವ ಪಂಪ್? ಗಟೋರ್ ಪಂಪ್. ಏನಾಗ್ತಿತ್ತಂದ್ರೆ ಕೆಳಗಡೆ ಒಬ್ಬರು ಫಾರ್ಮರ್ ಪ್ರೆಷರ್ ಅಪ್ಲೈ ಮಾಡ್ತಿದ್ರು ಲೀವರ್ ಇಂದ. ಕೆಳಗಡೆ ಒಬ್ಬರು ಒತ್ತಬೇಕು, ಮೇಲ್ಗಡೆ ಒಬ್ರು ಸ್ಪ್ರೇ ಮಾಡ್ಬೇಕು. ಹೌದು. ಇದು ಅಷ್ಟು ಎಫಿಷಿಯಂಟ್ ಆಗಿರ್ಲಿಲ್ಲ. ಹಾಗೆ ಮತ್ತೆ ತುಂಬಾ ಮ್ಯಾನ್ಯುವಲ್ ಪವರ್ ಕನ್ಸ್ಯೂಮ್ ಮಾಡ್ತಿತ್ತು. ಈಗ ನಮ್ಮ ಇಕೋ ಫ್ರೆಂಡ್ಲಿ ಅಗ್ರಿ ಸ್ಪ್ರೇಯರ್ ಅಲ್ಲಿ ಏನಂದ್ರೆ ಇದು ವಿದೌಟ್ ಮ್ಯಾನ್ಯುವಲ್ ಪವರ್ ಬ್ಯಾಟ್ರಿಯಲ್ಲಿ ವರ್ಕ್ ಆಗುದು. ಏನಂದ್ರೆ 2 ಗಟೋರ್ ಪಂಪ್ ಅನ್ನು ಜೊತೆಗೆ ವರ್ಕ್ ಆಗೋ ತರ ಮಾಡಿ ಮತ್ತೆ ಒಮ್ಮೆಗೆನೆ 3 ಜನ ಸ್ಪ್ರೇ ಮಾಡುವ ತರ ಮಾಡಿದ್ದೇವೆ. ನಮ್ಮ ಇಡೀ ಕಿಟ್ ಅನ್ನು ನಾವು ಸಿಂಗಲ್ ವೀಲ್ ಕಾರ್ಟ್ ಅಲ್ಲಿ ಮೌಂಟ್ ಮಾಡಿದ್ದೇವೆ. ಅದೇನಾಗುತ್ತೆ ಅಂದ್ರೆ ಎಲ್ಲರಿಗೆ ಸಹ ಎಲ್ಲಾ ಕಡೆ ಈಸಿಯಾಗಿ ಪೋರ್ಟೇಬಲ್ ಆಗಿ ಮೂವ್ ಮಾಡಬಹುದು. ಆತರ ಅಂದ್ರೆ ಈಗ ಅಡಿಕೆ ತೋಟದಲ್ಲಿ ಕೊಳೆ ರೋಗ ಬರದೇ ಇರಲಿ ಅಂತ ತಡೆಯೋದಕ್ಕೆ ಔಷಧಿ ಸಿಂಪಡಿಸೋದಕ್ಕೆ ಮುಂಚೆ ಇದ್ದಂತಹ ಅಂದ್ರೆ ಮನುಷ್ಯರು ಶಕ್ತಿ ಹಾಕಿ ಮಾಡಬೇಕಾಗಿದ್ದಂತದ್ದನ್ನ ಇನ್ನಷ್ಟು
ಫಲಪ್ರದವಾಗಿ ಇರೋ ರೀತಿಯಲ್ಲಿ ಹೆಚ್ಚು ಜನ ಒಂದೇ ಯಂತ್ರವನ್ನ ಉಪಯೋಗಿಸೋ ರೀತಿಯಲ್ಲಿ ಮಾಡಿದ್ದೀರಾ. ಅಂದ್ರೆ ಮುಂಚೆ ಒಂದು ಮರಕ್ಕೆ ಸಿಂಪಡಣೆ ಮಾಡಬೇಕು ಅಂದ್ರೆ ಇಬ್ರು ಕೆಲಸ ಮಾಡಬೇಕಾಗಿತ್ತು. ಈಗ ಇಬ್ಬರೇ ಮಾಡಿಕೊಂಡು ಅಥವಾ 4 ಜನ ಮಾಡಿಕೊಂಡು 4 ಮರಕ್ಕೆ ಮಾಡಬಹುದು, ಆ ರೀತಿಯಲ್ಲಿ ಮಾಡಿದ್ದೀರಾ, ಹೌದಾ? ಇಲ್ಲ, ಇದಕ್ಕೆ ಆಕ್ಚುಲಿ ಜನ ಬೇಕಾಗಿಲ್ಲ, ಅದು ಅದ್ರಷ್ಟಕ್ಕೇನೆ ವರ್ಕ್ ಆಗುತ್ತೆ. ಓಕೆ. ಇದನ್ನ ನಾವು ಏನ್ ಹೇಳ್ತೀವಿ ಅಂದ್ರೆ ಇನ್ನೋವೇಷನ್ ಅಥವಾ ಇನ್ವೆನ್ಷನ್ ಅಂತ ಹೇಳ್ತೇವೆ. ಈ ಇನ್ವೆನ್ಷನ್ ಮಾಡಬೇಕು ಅಂತ ನಿಮಗೆ ಯಾಕೆ ಐಡಿಯಾ ಬಂತು? ಏನಂದ್ರೆ ನಾವು ಈ ತರ ಅಜ್ಜ ಅಗ್ರಿಕಲ್ಚರ್ ಅವ್ರ ಜೊತೆ ಹೀಗೆ ತೋಟದಲ್ಲಿ ಹೋಗುವಾಗ ನಮ್ಗೆ ಆಯ್ತು ಇದು ಯಾಕೆ ಈ ತರ ಇದೆ, ಎಲ್ಲಸ ಇದನ್ನೇ ಮಾಡುದು, ಎಲ್ಲಸ ಇಷ್ಟು ಕಷ್ಟ ಯಾಕೆ ಬರುದು ಅಂತ. ಅಲ್ಲಿ ನಮ್ ತಂದೆ ಇದು ಎಲೆಕ್ಟ್ರಿಕ್ ಸೈಕಲ್ ಬಗ್ಗೆ ಎಲ್ಲ ತುಂಬಾ ಇಂಟ್ರೆಸ್ಟ್ ತೋರಿಸ್ತಿದ್ರು. ಹಾಗೆ ಆ ಸೈಕಲ್ ನ ಮೋಟರ್ ಮತ್ತೆ ಇದನ್ನೇನಾದ್ರು ಕನೆಕ್ಟ್ ಮಾಡಿ ಮಾಡುವ ತರ ಏನಾದ್ರು ಆಗ್ತದಾ ಅಂತ ನಾವು ನಮ್ಮ ಫೀಲ್ಡ್ ಅವರಲ್ಲೆಲ್ಲ ಕೇಳಿ ಎಲ್ಲ ಸಜೆಷನ್ ಎಲ್ಲ ತಕೊಂಡು ಈ ತರ ಇಕೋ ಫ್ರೆಂಡ್ಲಿ ಎಕ್ಸಿಸ್ಟೇರಿಯನ್ನು ಮಾಡಿದ್ದು. ಇದನ್ನ ನೀವು ಈ ಸ್ಪರ್ಧೆಗೋಸ್ಕರ ಮಾಡಿದ್ದ ಅಥವಾ ಹಾಗೆ ಮಾಡಿದ್ದ? ನಾವು ಮುಂಚೆನೆ ಮಾಡಿದ್ವಿ. ನಮ್ ಸ್ಕೂಲಲ್ಲಿ ಅನ್ವೇಷನ್ ಅಂತ ಒಂದು ಫೆಸ್ಟ್ ಇತ್ತು, ಈ ತರ ಅಗ್ರಿಕಲ್ಚರ್ ರಿಲೇಟೆಡ್ ಪ್ರಾಜೆಕ್ಟ್ ಎಲ್ಲ ಎಕ್ಸಿಬಿಟ್ ಮಾಡ್ಲಿಕ್ಕೆ, ಅದಕ್ಕೆ ಮಾಡಿದ್ವಿ. ಮತ್ತೆ ಇದು ಈ ತರ ಕಾಂಪಿಟಿಷನ್ಸ್ ಎಲ್ಲ ಇದೆ ಅಂತ CIAC ತಿಳಿದ ಮತ್ತೆ ಅದಕ್ಕೆ ಅಂತ ನಾವು ಅದನ್ನ ತುಂಬಾ ಮಾಡಿಫೈ ಮಾಡಿದ್ವಿ. ಓಕೆ. ಒಂದು ಇನ್ವೆನ್ಷನ್ ಅಂದ್ರೆ ಹಲವು ಹಂತಗಳಿರ್ತವೆ. ಯಾವ ಯಾವ ಹಂತಗಳನ್ನ ಇದರಲ್ಲಿ ನೋಡಿದ್ರಿ, ಅದನ್ನ ಯಾವ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಹೋದ್ರಿ? ನಾವು ಫಸ್ಟ್ ಏನ್ ಮಾಡಿದ್ವಿ ಅಂದ್ರೆ ಏನು ಪ್ರಾಬ್ಲಮ್ ಏನಿದೆ ಅಂತ ನೋಡಿದ್ವಿ. ಇಲ್ಲಿ ಏನು ಪ್ರಾಬ್ಲಮ್? ಇಲ್ಲಿ ಪ್ರಾಬ್ಲಮ್ ಏನಿತ್ತಂದ್ರೆ ಈಗ ಮನುಷ್ಯರೇ ತುಂಬಾ ಇದು ಮ್ಯಾನ್ಯಲ್ ಸ್ಟ್ರೆಂತ್ ಯೂಸ್ ಮಾಡಿ ಮಾಡುವಾಗ ಪ್ರೆಷರ್ ಬರೋದಲ್ಲಿ ತುಂಬಾ ವೇರಿಯೇಷನ್ ಇತ್ತು, ಮತ್ತೆ ಇಫಿಷಿಯನ್ಸೇ ಇರ್ಲಿಲ್ಲ ಅಷ್ಟು. ಇದಲ್ಲೇ ಬೇರೆ ತರ ಮೆಷಿನ್ಸ್ ಇತ್ತು, ಯಾವ ತರ ಇತ್ತಂದ್ರೆ ಫ್ಯೂಯಲ್ ಕನ್ಸ್ಯೂಮ್ ಮಾಡ್ತಿತ್ತು, ನಾಯ್ಸ್ ಪೊಲ್ಯೂಷನ್ಸ್ ಆಗ್ತಿತ್ತು. ಅದಕ್ಕೆ ಎಲ್ಲ ಪಾಯಿಂಟ್ಸ್ ಅನ್ನು ಕವರ್ ಮಾಡ್ತಾ ಎಲ್ಲರಿಗೆ ಸಹ ಒಳ್ಳೇದಾಗುವಂತ ಮೆಷಿನ್ ಅನ್ನು ನಾವು ಮಾಡ್ಬೇಕು ಅಂತ ತಿಳಿದ್ವಿ. ಅದಕ್ಕೆ ನಾವು ಹೀಗೆ ಇಕೋ ಫ್ರೆಂಡ್ಲಿ ಆಗಿ ವಿದೌಟ್ ಫ್ಯೂಯಲ್ ಮತ್ತೆ ಎಲ್ಲ ಕಡೆ ಪೋರ್ಟೇಬಲ್ ಮಾಡೋ ತರ ಮ್ಯಾನ್ಯಲ್ ಪವರ್ ಸಹ ಕನ್ಸ್ಯೂಮ್ ಮಾಡದೆ ಆ ತರ ಇಕೋ ಫ್ರೆಂಡ್ಲಿ ಎಕ್ಸಿಸ್ಟೇರಿಯರ್ ಅನ್ನು ಮಾಡಿದ್ದೇವೆ. ಅಂದ್ರೆ ಇದನ್ನ ನಾವು ಎಲ್ಲಿಗೆ ಬೇಕಿದ್ರು ಎತ್ಕೊಂಡು ಹೋಗ್ಬೋದು. ನೇಹಾ ಕೂಡ ಎತ್ಕೊಂಡು ಹೋಗ್ಬೋದು ಎಲ್ಲಿಗೆ ಬೇಕಿದ್ರು. ಓಕೆ, ನಾವು ಟ್ರಯಲ್ ನೋಡಿದ್ದೇವೆ. ಓಕೆ. ಇದನ್ನ ಉಪಯೋಗಿಸೋದಕ್ಕೆ ಎಷ್ಟು ಜನ ಬೇಕು? 3 ಜನ ಸ್ಪ್ರೇ ಮಾಡ್ಲಿಕ್ಕೆ. ಮತ್ತೆ ಏನಾಗಿದೆ ಅಂದ್ರೆ ಇಲ್ಲಿ ನಾವು ಬೋರ್ಡೋ ಮಿಕ್ಸ್ಚರ್ ಸ್ಪ್ರೇ ಮಾಡುವಾಗ ಬ್ಯಾರಲ್ ಅಲ್ಲಿ ಆಗ ಮೆಡಿಸಿನ್ ಕಡಿಮೆ ಆದಾಗ ನಾವು ಆರ್ಡಿನೋ ಮತ್ತೆ ಅಲ್ಟ್ರಾಸಾನಿಕ್ ಸೆನ್ಸರ್ ಯೂಸ್ ಮಾಡಿ ಮೆಡಿಸಿನ್ ಕಡಿಮೆ ಆದಾಗ ಬೀಪ್ ಬಂದು ಫಾರ್ಮರಿಗೆ ಅಲರ್ಟ್ ಮಾಡುವ ತರ ಮಾಡಿದ್ದೇವೆ. ಆಗ ಸ್ಪ್ರೇ ಮಾಡ್ತಿದ್ದವ್ರು ಯಾರಾದ್ರೂ ಬಂದು ಮೆಡಿಸಿನ್ ಪುನಃ ಮಿಕ್ಸ್ ಮಾಡ್ಬೋದು ಆ ತರ. ಅಂದ್ರೆ ಅದರಲ್ಲಿ ಹಾಕಿರುವಂತ ಔಷಧಿ ಕಡಿಮೆ ಆಯ್ತು ಅಂದ್ರೆ ಅದರ ಮಟ್ಟ ಇಷ್ಟ ಇರ್ಬೇಕು ಅಂತ ಇರುತ್ತೆ, ಅದು ಕಡಿಮೆ ಆಯ್ತು ಅಂತಂದ್ರೆ ಅದೇ ಒಂದು ಅಲಾರಂ ಕೊಡುತ್ತೆ. ಹೌದು. ಮತ್ತೆ ಒಂದ್ ವೇಳೆ ಇದು ಪಂಪ್ ಮಾಡುವಾಗ ಔಷಧ ಜಾಸ್ತಿ ಆದ್ರೆ ಅಥವಾ ಬೇರೆ ಏನಾದ್ರೂ ಆದ್ರೆ ಸೇಫ್ಟಿ ಫೀಚರ್ಸ್ ಏನಾದ್ರೂ ಇದೆಯಾ ಇದರಲ್ಲಿ? ಒತ್ತಬೇಕಾದ್ರೆ ನಮಗೆ ಎಷ್ಟು ಪ್ರೆಷರ್ ಕೊಡ್ತೀವಿ ಅಂತ ಗೊತ್ತಾಗುತ್ತೆ. ಆದ್ರೆ ಇಲ್ಲಿ ಮಿಷಿನ್ ತನಕ ತಾನೇ ಮಾಡ್ತಾ ಇರುತ್ತೆ. ಹೆಚ್ಚು ಕಡಿಮೆ ಆದ್ರೆ ಇದರಲ್ಲಿ ಆಕ್ಸಿಲರೇಟರ್ ಇದೆ. ಅಂದ್ರೆ ನಾವು 3 ಜನ ಸ್ಪ್ರೇ ಮಾಡ್ತಿದ್ದಾಗ ಇದ್ರದ್ದು ಪಿಸ್ಟನ್ ಮೂವ್ ಆಗೋ ಸ್ಪೀಡ್ ಅನ್ನು ನಾವು ಕಂಟ್ರೋಲ್ ಮಾಡಬಹುದು. ಲೋ, ಮೀಡಿಯಂ, ಹೈ 3 ಸ್ಪೀಡ್ ನಾವು ಅಡ್ಜಸ್ಟ್ ಮಾಡಬಹುದು. ಆ ತರ ಹ್ಯಾಂಡಲ್ ಕೊಟ್ಟಿದ್ದೇವೆ. ಓಕೆ. ಆಮೇಲೆ ಮತ್ತೆ ಏನಾಗತ್ತಂದ್ರೆ ಈಗ ಸ್ಪ್ರೇ ಮಾಡ್ತಿದ್ದಾಗ ಸಪೋಸ್ ಒಬ್ಬರು ಇಲ್ಲಾಂದ್ರೆ ಇಬ್ಬರು ಸ್ಪ್ರೇ ಮಾಡಿದ್ದು ನಿಲ್ಸಿದ್ರೆ ಆಗ ಜಾಸ್ತಿ ಒತ್ತಡ ಕ್ರಿಯೇಟ್ ಆಗಿ ಮೆಷಿನ್ ಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಬರುತ್ತೆ. ಅದಕ್ಕೆ ನಾವೇನ್ ಮಾಡಿದ್ವಿ ಅಂದ್ರೆ ಪ್ರೆಷರ್ ರಿಲೀಫ್ ಕೊಟ್ಟಿದ್ದೇವೆ. ಅದೇನ್ ಮಾಡುತ್ತೆ ಅಂದ್ರೆ ಜಾಸ್ತಿ ಪ್ರೆಷರ್ ಕ್ರಿಯೇಟ್ ಆದಾಗ ವಾಲ್ವ್ ಓಪನ್ ಆಗಿ ಇನ್ನೊಂದು ಔಟ್ಲೆಟ್ ಇದೆ, ಅದರಿಂದಾಗಿ ಪುನಃ ಪೆಸ್ಟಿಸೈಡ್ ಬ್ಯಾರಲ್ಗೆ ಬೀಳುತ್ತೆ. ಇದು ಎಲ್ಲರಿಗೂ ತುಂಬಾ ಉಪಯುಕ್ತ ಅಂತ ನೀವು ಹೇಳಿದ್ರಲ್ಲ ನೇಹಾ, ಇದನ್ನ ಈಗ ನೀವು ತಯಾರಿಸಿ ಮಾರಾಟ ಮಾಡಬೇಕು ಅನ್ನೋ ಆಲೋಚನೆ ಏನಾದರೂ ಉಂಟಾ? ಈಗ ಸದ್ಯಕ್ಕೆ ನಾವು ಇನ್ನೂ ಡೆವಲಪ್ ಮಾಡ್ತಿದ್ದೇವೆ. ಎಲ್ಲರದ್ದು ಒಪಿನಿಯನ್ ಎಲ್ಲ ಕೇಳಿ, ಎಲ್ಲರಿಗೆ ಅಂದ್ರೆ ಫಾರ್ಮರ್ಸ್ ಹತ್ರ ಎಲ್ಲ ಕೇಳಿ ಮತ್ತೆ ಮುಂದೆಗೆ ಮಾಡ್ಬೇಕು ಅಂತ ಇದ್ದೇವೆ. ಓಕೆ. ಇದಕ್ಕೆ ಐಡಿಯಾ ಏನೋ ನೀವು ಕಂಡುಕೊಂಡ್ರಿ, ಇದಕ್ಕೆ ಬೇಕಾದಂತ ಬೇರೆ ಸಲಕರಣೆಗಳನ್ನ ಒದಗಿಸುವಂತದ್ದು ಅಥವಾ ಇದನ್ನ ತಯಾರಿಸುವಂತದ್ದು ಮತ್ತೆ ಫ್ಯಾಬ್ರಿಕೇಶನ್ ಅದನ್ನೆಲ್ಲ ಮಾಡಬೇಕಾದ್ರೆ ಯಾರ್ಯಾರು ನಿಮಗೆ ಸಹಾಯ ಮಾಡಿದ್ರು? ಗಟೋರ್ ಪಂಪ್ ಏನಂದ್ರೆ ನಮ್ ಕಡೆಯಲ್ಲಿ ಎಲ್ಲರ ಮನೇಲಿ ಇರುತ್ತೆ. ಅಂದ್ರೆ ಇಲ್ಲಿ ಎಲ್ಲರೂ ಅಗ್ರಿಕಲ್ಚರ್ ಅಲ್ಲೇ ಇನ್ವಾಲ್ವ್ ಆಗಿರ್ಬೋದು ಜಾಸ್ತಿ.
ಹಾಗೆ ಗಟರ್ ಪಂಪ್ 2 ನಮ್ಗೆ ಮನೆಯಲ್ಲೇ ಸಿಕ್ಕಿತ್ತು. ಮತ್ತೆ ನಮ್ಗೆ ಒಬ್ರು ಗುರ್ತದವರು ಶಶಿ ಇಂಜಿನಿಯರಿಂಗ್ ಒಬ್ರು ಅಂಕಲ್ ಇದ್ರು. ಅವ್ರು ನಮಗೆ ಇದ್ರದ್ದು ಮೆಷಿನ್ ಎಲ್ಲ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿದ್ರು, ಫ್ಯಾಬ್ರಿಕೇಶನ್ ಎಲ್ಲ. ಮತ್ತೆ ನಮ್ಮ ಅಜ್ಜನಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇತ್ತು, ಹಾಗೆ ಅವ್ರು ಸಹ ತುಂಬಾ ನಮಗೆ ಹೇಳಿದ್ರು ಹೇಗೆ ಮಾಡ್ಬೋದು, ಏನ್ ಮಾಡ್ಬೇಕು ಅಂತೆಲ್ಲ. ಮತ್ತೆ ಸ್ಕೂಲಲ್ಲಿ ಎಲ್ಲ ನಮ್ಗೆ ಹೀಗೆ ಎಬ್ಸ್ಟ್ರಾಕ್ಟ್ ಬರೆಯೋದು, ಪ್ರೆಸೆಂಟೇಶನ್ ಹೇಗೆ ಮಾಡೋದು, ಪ್ರೆಸೆಂಟೇಶನ್ ಮಾಡೋದೆಲ್ಲ ಶಾಲೆಯಲ್ಲಿ ನಿಮಗೆ ಹೇಳ್ಕೊಟ್ರು. ಹೌದು. ಇದು ನಿಮಗೆ ಮೊದಲನೇ ಬಹುಮಾನನೇ? ಈ ರೀತಿಯಲ್ಲಿ ಪ್ರಾಜೆಕ್ಟ್ ಮಾಡ್ತಾ ಇರೋದು ಇದೇ ಮೊದಲ, ಅಥವಾ ಇದಕ್ಕೆ ಮುಂಚೆ ಬೇರೆ ಪ್ರಾಜೆಕ್ಟ್ ಗಳು ಏನಾದ್ರು ಮಾಡಿ ಬಹುಮಾನಗಳು ಬಂದಿದ್ವಾ? ನಾನು NCS ಗೆ ಹೋಗಿದ್ದೆ, ನ್ಯಾಷನಲ್ ಚಿಲ್ಡ್ರನ್ ಸೈನ್ಸ್ ಕಾಂಗ್ರೆಸ್ಗೆ. ಅದರಲ್ಲಿ ನ್ಯಾಷನಲ್ ಲೆವೆಲ್ ವರೆಗೆ ಹೋಗಿದ್ದೆ. ಅದರಲ್ಲಿ ಯಾವ ಪ್ರಾಜೆಕ್ಟ್ ತಗೊಂಡೋಗಿದ್ರಿ? ಇದೇನಾ ಅಥವಾ ಬೇರೆನಾ? ಕೊಲೊಕೇಶನ್ ಪ್ರಾಜೆಕ್ಟ್ ಇತ್ತು ನಮ್ಮ, ಅಂದ್ರೆ ಕೆಸುವಿನ ಎಲೆದ ಒಂದು ಪ್ರಾಜೆಕ್ಟ್ ಇತ್ತು. ಕೆಸುವಿನ ಎಲೆ. ಕೆಸುವಿನ ಎಲೆ ಇತ್ತು. ಓಕೆ. ಅದರ ಬಗ್ಗೆ ನಾವು ಸ್ಟಡಿ ಮಾಡಿದಿತ್ತು. ಮತ್ತೆ ಈ ಪ್ರಾಜೆಕ್ಟ್ ಅನ್ನು ನಾನು ಅನ್ವೇಷಣದಲ್ಲಿ ಹೇಳಿದ ಹಾಗೆ ಅಲ್ಲಿ ಒಂದು ಕಡೆ, ಮತ್ತೆ CIASC ಅಲ್ಲಿ ಪ್ರೆಸೆಂಟ್ ಮಾಡಿದ್ರು. ಈ CIASC ಯಲ್ಲಿ ನಿಮಗೆ ಈ ಬಹುಮಾನ ಬಂದಿದೆ. ಬಹುಮಾನದ ಮೊತ್ತ ಎಷ್ಟು ಹೇಳಬಹುದಾ? ಥರ್ಡ್ ಪ್ರೈಸ್ ಇದೆ 30,000, 30,000 ಬರುತ್ತೆ. ಸೊ ಇದು ರಾಷ್ಟ್ರ ಮಟ್ಟದ. ಇದರಲ್ಲಿ ಮೊದಲನೇ ಬಹುಮಾನ 1 ಲಕ್ಷ ಬರುತ್ತೆ. 1 ಲಕ್ಷ ಬರುತ್ತೆ. ಆದ್ರೆ ಈ ವರ್ಷ ಯಾರಿಗೂ ಮೊದಲನೇ ಬಹುಮಾನ ಕೊಟ್ಟಿಲ್ಲ. ಹೌದು. ಇದೆಲ್ಲ ಸರಿ, ಬಹುಮಾನ ಎಲ್ಲ ಬಂದಿದ್ದೆಲ್ಲ ಸರಿ. ಮುಂದೆ ಏನ್ ಮಾಡ್ಬೇಕು ಅಂತ ಇದೆಯಾ? ನಾನು PCMB ತಕೊಂಡು BAMS ಮಾಡಿ ಆಯುರ್ವೇದ ಫೀಲ್ಡಲ್ಲಿ ಹೋಗ್ಬೇಕು ಅಂತ ಇದ್ದೇನೆ. ಆಯುರ್ವೇದದಲ್ಲೇ ಹೋಗ್ಬೇಕು. ಸೊ ಇಂಜಿನಿಯರಿಂಗ್ ನಿಮಗೆ ಆಸಕ್ತಿ ಇಲ್ವಾ? ಅಂದ್ರೆ ಜಾಸ್ತಿ ಆಸಕ್ತಿ ಆಯುರ್ವೇದ ಅಂತ ಅನಿಸ್ತದೆ. ಓಕೆ. ಹೀಗೆ ನಿಮ್ಮ ಹೊಸ ಹೊಸ ಶೋಧಗಳು, ಅನ್ವೇಷಣೆಗಳು ನಡೀತಾ ಇರಲಿ ಹಾಗಂತ ಹೇಳಿ ನಮ್ಮ ಜಾಣ ಸುದ್ದಿಯ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ತಿಳಿಸ್ತಾ ನಮಸ್ಕಾರ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಧನ್ಯವಾದಗಳು. ಇದು ಇಂದಿನ ಜಾಣರ ಅಲ್ಲಲ್ಲ ಜಾಣೆಯರ ಮಾತು. ಸಂದರ್ಶನ ನೇಹಾ ಭಟ್, ಪುತ್ತೂರು. ಸಂದರ್ಶಿಸಿದವರು ಕೊಳ್ಳೇಗಾಲ ಶರ್ಮಾ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ, ಇಲ್ಲವೇ ಕರೆ ಮಾಡಿ.